ಸ್ನೇಹಿತರೆ, ಫಸ್ಟ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀದುರ್ಗಾ. ಇತಿಹಾಸವನ್ನ ನಾವು ಕೇವಲ ಓದುವುದಿಲ್ಲ, ಇತಿಹಾಸ ನಮ್ಮ ವರ್ತಮಾನವನ್ನು ಪ್ರಶ್ನಿಸುತ್ತದೆ. 1970ರ ದಶಕದ ಕರ್ನಾಟಕವನ್ನ ಒಮ್ಮೆ ಕಲ್ಪಿಸಿಕೊಳ್ಳಿ. ದಲಿತರಿಗೆ ಸಾರ್ವಜನಿಕ ಹೋಟೆಲ್ಗಳಲ್ಲಿ ಟೀ ಕುಡಿಯಲು ಪ್ರತ್ಯೇಕ ಒಡೆದ ತೆಂಗಿನ ಚಿಪ್ಪುಗಳಿದ್ದ ಕಾಲವದು. ಮೇಲ್ಜಾತಿಯವರ ಕೇರಿಯಲ್ಲಿ ಚಪ್ಪಲಿ ಹಾಕಿಕೊಂಡು ನಡೆಯುವಂತಿರಲಿಲ್ಲ. ಅಂತಹ ಕರಾಳ ಮೌನವನ್ನ ಸೀಳಿಕೊಂಡು ಅಸಂಘಟಿತರಾಗಿದ್ದ ಲಕ್ಷಾಂತರ ಯುವಕರಿಗೆ ಸಂಘರ್ಷದ ಪಾಠ ಹೇಳಿಕೊಟ್ಟ ಕರ್ನಾಟಕದ ಅಂಬೇಡ್ಕರ್ ಪ್ರೊಫೆಸರ್ ಬಿ ಕೃಷ್ಣಪ್ಪ. ಇಂದು ಜೂನ್ 9. ಈ ದಿನವನ್ನ ಕೇವಲ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಜನ್ಮದಿನವನ್ನಾಗಿ ಮಾತ್ರವಲ್ಲ, ನಾಗರಿಕ ಹಕ್ಕುಗಳ ರಕ್ಷಣಾ ದಿನವನ್ನಾಗಿ ಇಡೀ ರಾಜ್ಯ ಆಚರಿಸುತ್ತದೆ. ಆದರೆ ಸ್ನೇಹಿತರೆ, ಇಂದು ನಾವು ಕೇವಲ ಅವರ ಗುಣಗಾನ ಮಾಡಿ ಹೂವಿನ ಹಾರ ಹಾಕಿ ಸುಮ್ಮನಾಗಬಾರದು. ಯಾವುದೇ ಪೂರ್ವಾಗ್ರಹವಿಲ್ಲದೆ ನಾವೊಂದು ಆರೋಗ್ಯಕರ ಚರ್ಚೆ ಹಾಗೂ ಅಂತರಾವಲೋಕನ ಮಾಡಬೇಕಿದೆ. ಪ್ರೊಫೆಸರ್ ಬಿಕೆ ಅವರು ತೋರಿದ ಸ್ಪಷ್ಟ ದಿಟ್ಟ ವಿಮೋಚನೆಯ ದಾರಿ ಯಾವುದು? ಅವರ ಚಿಂತನೆಗಳನ್ನ ವ್ಯವಸ್ಥೆ ಹೇಗೆ ತನಗೆ ಬೇಕಾದಂತೆ ಬಳಸಿಕೊಳ್ಳುತ್ತಿದೆ? ದಲಿತ ಸಂಘಟನೆಗಳ ಇಂದಿನ ಸ್ಥಿತಿ ಏನು? ಈ ವಿಡಿಯೋದಲ್ಲಿ ನಾವು ಕೇವಲ ಚರಿತ್ರೆಯನ್ನು ಮೆಲುಕು ಹಾಕುವುದಿಲ್ಲ, ಬದಲಾಗಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಸೈದ್ಧಾಂತಿಕ ನಿಲುವುಗಳನ್ನ ವಸ್ತುನಿಷ್ಠವಾಗಿ ಮತ್ತು ಕಟುವಾಗಿ ವಿಶ್ಲೇಷಿಸುತ್ತೇವೆ. ಕೊನೆಯವರೆಗೂ ನೋಡಿ. ಬಡತನದ ಬೇಗೆ ಮತ್ತು ಅಸ್ಪೃಶ್ಯತೆಯ ಕರಾಳತೆ. ಪ್ರೊಫೆಸರ್ ಬಿ ಕೃಷ್ಣಪ್ಪನವರು 1938ರ ಜೂನ್ 9ರಂದು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಹಾಗನವಾಡಿ ಎಂಬ ಸಣ್ಣ ಗ್ರಾಮದಲ್ಲಿ ಜನಿಸಿದರು. ತಂದೆ ಬಸಪ್ಪ ಮತ್ತು ತಾಯಿ ಚೌಡಮ್ಮ. ಅತ್ಯಂತ ಕೆಳಸ್ತರದ ಕಡು ಬಡತನದ ಮಾದಿಗ ಸಮುದಾಯದಲ್ಲಿ ಹುಟ್ಟಿದ ಇವರ ಬಾಲ್ಯ ಹಸಿವಿನಿಂದಲೇ ಕೂಡಿತ್ತು. ಕೃಷ್ಣಪ್ಪನವರಿಗೆ ವೈದ್ಯರಾಗಬೇಕು, ಮೆಡಿಕಲ್ ಓದಬೇಕು ಎನ್ನುವ ದೊಡ್ಡ ಕನಸಿತ್ತು. ಆದರೆ ಜಾತಿಗ್ರಸ್ತ ಸಮಾಜ ಮತ್ತು ಆರ್ಥಿಕ ಬಡತನ ಅವನನ್ನ ಹೋಟೆಲ್ ಒಂದರಲ್ಲಿ ಬಾಲ ಕಾರ್ಮಿಕನನ್ನಾಗಿ ಮಾಡಿತ್ತು. ಶಾಲೆಯಲ್ಲಿ ಸವರ್ಣೀಯ ಶಿಕ್ಷಕರಿಂದ ಅವಮಾನ, ಪ್ರತ್ಯೇಕವಾಗಿ ಕೂರುವ ಶಿಕ್ಷೆ, ಇವೆಲ್ಲವೂ ಅವರ ಎಳೆಯ ಮನಸ್ಸಿನಲ್ಲಿ ಮಡುಗಟ್ಟಿದ್ದವು. ಆದರೆ ಈ ಅವಮಾನವೇ ಅವರೊಳಗಿನ ಬಂಡಾಯಕ್ಕೆ ಇಂಧನವಾಯಿತು. ತನ್ನ ವೈಯಕ್ತಿಕ ನೋವನ್ನು ಇಡೀ ಸಮುದಾಯದ ನೋವೆಂದು ಅರಿತ ಕೃಷ್ಣಪ್ಪ ಅಕ್ಷರವನ್ನು ಅಸ್ತ್ರವಾಗಿ ಹಿಡಿದ್ರು. ಮೈಸೂರು ವಿಶ್ವವಿದ್ಯಾನಿಲಯದಿಂದ ಭದ್ರಾವತಿಯವರೆಗೆ ಶೈಕ್ಷಣಿಕ ಪಯಣ. ಛಲಬಿಡದ ಕೃಷ್ಣಪ್ಪನವರು 1963ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಕನ್ನಡ ಸಾಹಿತ್ಯದಲ್ಲಿ MA ಪದವಿಯನ್ನ ಅತ್ಯುತ್ತಮ ಶ್ರೇಣಿಯಲ್ಲಿ ಪಡೆದರು. ನಂತರ ಶಿವಮೊಗ್ಗ ಜಿಲ್ಲೆಯ ಕೈಗಾರಿಕಾ ನಗರಿ ಭದ್ರಾವತಿಯ ಸರ್ ಎಂ ವಿಶ್ವೇಶ್ವರಯ್ಯ ಕಲಾ ಮತ್ತು ವಾಣಿಜ್ಯ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇರಿದರು. ಸತತ 30 ವರ್ಷಗಳ ಕಾಲ ಅವರು ಅಲ್ಲೇ ಸೇವೆ ಸಲ್ಲಿಸಿ ಪ್ರಾಂಶುಪಾಲರಾಗಿ ನಿವೃತ್ತರಾದರು. ಭದ್ರಾವತಿ ಯಾಕೆ ಮುಖ್ಯ ಗೊತ್ತೇ? ಭದ್ರಾವತಿ ಕೇವಲ ಕಾರ್ಖಾನೆಗಳ ಊರಾಗಿರಲಿಲ್ಲ, ಅದು ಕಾರ್ಮಿಕ ವರ್ಗದ ಶ್ರಮ ಮತ್ತು ಜಾತಿ ಅಸಮಾನತೆಗಳು ಮುಖಾಮುಖಿಯಾಗುತ್ತಿದ್ದ ಜಾಗ. ಕೃಷ್ಣಪ್ಪನವರು ತಮಗೆ ಬರುತ್ತಿದ್ದ ಐಷಾರಾಮಿ ಸಂಬಳವನ್ನ ಸ್ವಂತಕ್ಕೆ ಬಳಸಲಿಲ್ಲ, ಬದಲಾಗಿ ದಲಿತ ಕೇರಿಗಳಿಗೆ ಹೋಗಿ ಅಧ್ಯಯನ ಶಿಬಿರಗಳನ್ನ ಮಾಡಿ ಕರಪತ್ರಗಳನ್ನ ಮುದ್ರಿಸಲು ಆ ಹಣವನ್ನ ದಾರಿ ಎರೆದ್ರು. ಅವರು ಕೇವಲ ಮೇಷ್ಟ್ರಾಗಿ ಉಳಿಯಲಿಲ್ಲ, ಬೀದಿಗಿಳಿದು ಪ್ರಜಾಪ್ರಭುತ್ವವನ್ನು ನಡಗಿಸುವ ಹೋರಾಟಗಾರರಾದರು. ಭೂಸಾ ಚಳುವಳಿ ಮತ್ತು ದಸಂಸ ಉದಯ. ವರ್ಷ 1973. ಅಂದಿನ ಪೌರಾಡಳಿತ ಸಚಿವ ಪ್ರಖರ ಅಂಬೇಡ್ಕರ್ ವಾದಿ ಬಿ ಬಸವಲಿಂಗಪ್ಪನವರು ಬಹುಪಾಲು ಕನ್ನಡ ಸಾಹಿತ್ಯ ಭೂಸ ಇದ್ದಂತೆ ಎಂದು ಹೇಳಿದರು. ಶೋಷಿತರ, ಶ್ರಮಿಕರ ನೈಜ ಬದುಕನ್ನ ಕಟ್ಟಿಕೊಡದ ಸಾಹಿತ್ಯವನ್ನ ಅವರು ಕಟುವಾಗಿ ಟೀಕಿಸಿದರು. ಸ್ನೇಹಿತರೆ, ಈ ಭೂಸಾ ಚಳವಳಿ ಕರ್ನಾಟಕದ ದಲಿತರಿಗೆ ಒಂದು ಸಾಂಸ್ಕೃತಿಕ ದಂಗೆಯಾಗಿತ್ತು. ಬಸವಲಿಂಗಪ್ಪನವರ ಈ ಹೇಳಿಕೆಯನ್ನ ಮುಂದಿಟ್ಟುಕೊಂಡು ಪ್ರಧಾನ ವಾಹಿನಿಯ ಸಾಹಿತಿಗಳು ಮತ್ತು ಮೇಲ್ಜಾತಿಯವರು ದಲಿತ ಯುವಕರು ಮತ್ತು ಮುಖಂಡರ ಮೇಲೆ ರಾಜ್ಯಾದ್ಯಂತ ತೀವ್ರ ಹಲ್ಲೆಗಳನ್ನು ನಡೆಸಿದರು. ಸಚಿವರೇ ರಾಜೀನಾಮೆ ನೀಡಬೇಕಾಯಿತು.
ಈ ದೌರ್ಜನ್ಯಗಳನ್ನ ತಡೆಯಲು ಬೀದಿ ಪಾಲುಗೊಂಡ ದಲಿತರನ್ನ ರಕ್ಷಿಸಲು ಅಂದು ಬಲವಾದ ಸಾಂಸ್ಕೃತಿಕ ವೇದಿಕೆ ಇರಲಿಲ್ಲ. ಈ ಶೂನ್ಯವನ್ನು ತುಂಬಲು 1974ರ ಜನವರಿ 24ರಂದು ಭದ್ರಾವತಿಯಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ, ಎನ್ ಗಿರಿಯಪ್ಪ, ಕವಿ ಸಿದ್ದಲಿಂಗಯ್ಯ, ದೇವನೂರು ಮಹಾದೇವ, ಓ ಶ್ರೀಧರನ್ ಸೇರಿದಂತೆ ಅನೇಕರು ಸೇರಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂದರೆ DSS ಅನ್ನ ಅಧಿಕೃತವಾಗಿ ಸ್ಥಾಪಿಸಿದ್ರು. ಇದು ಕೇವಲ ಹೊಲೆ ಮಾದಿಗರ ಸಂಘಟನೆಯಾಗಿರಲಿಲ್ಲ. ಇದು ಸ್ತ್ರೀಯರು, ರೈತರು, ಅಲ್ಪಸಂಖ್ಯಾತರು ಸೇರಿದಂತೆ ಎಲ್ಲಾ ಶೋಷಿತ ವರ್ಗ ಮೈತ್ರಿಯ ವೇದಿಕೆಯಾಗಿತ್ತು. ಚಂದ್ರಗುತ್ತಿ, ಸಿದ್ಲೀಪುರ ಮತ್ತು ನೇರ ಕಾರ್ಯಾಚರಣೆ. ಸ್ನೇಹಿತರೆ, ಕೃಷ್ಣಪ್ಪನವರ ಹೋರಾಟಗಳು ಕೇವಲ ಭಾಷಣಗಳಾಗಿರಲಿಲ್ಲ. ಅದಕ್ಕೆ ಎರಡು ದೊಡ್ಡ ಉದಾಹರಣೆಗಳಿವೆ. ಮೊದಲನೆಯದು 1986ರ ಚಂದ್ರಗುತ್ತಿ ಬೆತ್ತಲೆ ಸೇವೆ ವಿರುದ್ಧದ ಐತಿಹಾಸಿಕ ಸಮರ. ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಚಂದ್ರಗುತ್ತಿಯಲ್ಲಿ ದಲಿತ ಮತ್ತು ಹಿಂದುಳಿದ ಮಹಿಳೆಯರನ್ನ ಬೆತ್ತಲೆಯಾಗಿ ದೇವಸ್ಥಾನದ ಸುತ್ತ ಓಡಿಸುವ ಅಮಾನವೀಯ ಪದ್ಧತಿ ಇತ್ತು. ಇದನ್ನ ತಡೆಯಲು ಹೋದ ಕೃಷ್ಣಪ್ಪ ಮತ್ತು ದಸಂಸ ಕಾರ್ಯಕರ್ತರ ಮೇಲೆ ಸವರ್ಣೀಯರು ಮತ್ತು ಪಟ್ಟಭದ್ರರು ಮಾರಣಾಂತಿಕ ಹಲ್ಲೆ ನಡೆಸಿದರು. ಕಾರ್ಯಕರ್ತರ ಬಟ್ಟೆ ಹರಿದು ಬೆತ್ತಲೆಗೊಳಿಸಿದರು. ಆದರೂ ಎದೆಗುಂದದ ಕೃಷ್ಣಪ್ಪ ಈ ಹೋರಾಟವನ್ನ ರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದು ಸರ್ಕಾರ ಆ ಅನಿಷ್ಟ ಪದ್ಧತಿಯನ್ನ 1987ರಲ್ಲಿ ನಿಷೇಧಿಸುವಂತೆ ಮಾಡಿದ್ರು. ಎರಡನೆಯದು ಸಿದ್ಲೀಪುರ ಭೂ ಹೋರಾಟ. ದಲಿತರಿಗೆ ಸಾಮಾಜಿಕ ಗೌರವ ಸಿಗಬೇಕಾದ್ರೆ ಆರ್ಥಿಕ ಸ್ವಾತಂತ್ರ್ಯ ಅಂದ್ರೆ ಭೂಮಿ ಬೇಕು ಎಂದು ನಂಬಿದ್ದ ಕೃಷ್ಣಪ್ಪ ಬಗರ್ ಹುಕುಂ ಸಾಗುವಳಿದಾರರಿಗೆ ಹಕ್ಕುಪತ್ರ ಕೊಡಿಸಲು ರಾಜ್ಯ ವ್ಯಾಪ್ತಿ ಹೋರಾಡಿದರು. ಹೋಟೆಲ್ಗಳಲ್ಲಿ ದಲಿತರಿಗೆ ಪ್ರತ್ಯೇಕವಾಗಿದ್ದ ತೆಂಗಿನ ಚಿಪ್ಪಿನ ಚಹಾ ಪದ್ಧತಿಯನ್ನ ಅವರು ಕಿತ್ತೆಸೆದರು. ದೌರ್ಜನ್ಯ ಎಲ್ಲೆಲ್ಲ ನಡೆಯುತ್ತಿದ್ದು ಅಲ್ಲಿ ಅವರು ಖುದ್ದಾಗಿ ಹಾಜರಿರುತ್ತಿದ್ರು. ದಲಿತ ಸಾಹಿತ್ಯ ಮತ್ತು ಬೌದ್ಧಿಕ ನಾಯಕತ್ವ. ಪ್ರೊಫೆಸರ್ ಬಿ ಕೃಷ್ಣಪ್ಪ ಕೇವಲ ಹೋರಾಟಗಾರರಲ್ಲ, ಒಬ್ಬ ಖ್ಯಾತ ಸಾಹಿತಿ ಮತ್ತು ವಿಮರ್ಶಕರು. ಅವರು ಬರೆದ ಬಯಲು ಬೆತ್ತಲೆ ಚಂದ್ರಗುತ್ತಿ ಎಂಬ ಸುದೀರ್ಘ ಲೇಖನ ಮತ್ತು ಕೋಮುದಳ್ಳುರಿಯ ಆಂತರ್ಯ ಕೃತಿಗಳು ಸಮಾಜದ ಬೂಟಾಟಿಕೆಯನ್ನ ನಿರ್ದಾಕ್ಷಿಣ್ಯವಾಗಿ ಬಯಲು ಮಾಡಿದ್ವು. ಪ್ರತಿಭಟನಾ ಸಾಹಿತ್ಯ ಕೇವಲ 5% ಟಾಟಾ ಬಿರ್ಲಾಗಳಂತಹ ಐಷಾರಾಮಿ ವರ್ಗಕ್ಕಲ್ಲ, ಅದು ಕಸದ ತೊಟ್ಟಿಯಲ್ಲಿ ಅನ್ನ ಹೆಕ್ಕುವವರಿಗಾಗಿ, ಹಸಿವಿನಿಂದ ನರಳುವವರಿಗಾಗಿ ಎಂದು ಅವರು ಗಟ್ಟಿಯಾಗಿ ಪ್ರತಿಪಾದಿಸಿದರು. ಅವರ ಬೌದ್ಧಿಕ ಪ್ರಚೋದನೆ ಮತ್ತು ದಸಂಸ ವೇದಿಕೆಯಿಂದಲೇ ಡಾಕ್ಟರ್ ಸಿದ್ದಲಿಂಗಯ್ಯ, ದೇವನೂರು ಮಹಾದೇವ, ಕೋಟಗಾನಹಳ್ಳಿ ರಾಮಯ್ಯ, KB ಸಿದ್ದಯ್ಯ ಅವರಂತಹ ದೈತ್ಯ ಪ್ರತಿಭೆಗಳು ದಲಿತ ಸಾಹಿತ್ಯಕ್ಕೆ ಸಿಕ್ಕಿದ್ದು. 1974ರಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಸಾಮಾಜಿಕ ಹೋರಾಟಗಾರ್ತಿ ಮತ್ತು ಬ್ರಾಹ್ಮಣ ಹಿನ್ನೆಲೆಯ ಇಂದಿರಾ ಅವರನ್ನ ಅಂತರ್ಜಾತಿ ವಿವಾಹವಾಗುವ ಮೂಲಕ ಸಂಪ್ರದಾಯವಾದಿ ಸಮಾಜದಲ್ಲಿ ಬಹುದೊಡ್ಡ ಸಂಚಲನ ಮೂಡಿಸಿದರು. ಇಂದಿರಾ ಕೃಷ್ಣಪ್ಪನವರು ಕೇವಲ ಪತ್ನಿಯಾಗಿರದೆ ಅವರ ಪ್ರತಿಯೊಂದು ಚಳವಳಿಯಲ್ಲೂ ಹೆಗಲಿಗೆ ಹೆಗಲು ಕೊಟ್ಟು ನಿಂತರು. ಸ್ನೇಹಿತರೆ, ದಯವಿಟ್ಟು ಗಮನವಿಟ್ಟು ಕೇಳಿ. ಇಂದು ಅವರ ಜನ್ಮದಿನ. ದಲಿತ ಸಂಘಟನೆಗಳ ಇಂದಿನ ಸ್ಥಿತಿ ಮತ್ತು ಪ್ರಧಾನ ವಾಹಿನಿಯ ರಾಜಕಾರಣದ ಹಿನ್ನೆಲೆಯಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ 2 ಪ್ರಮುಖ ಜಾಗೃತ ಕರೆನುಡಿಗಳನ್ನ ನಾವು ಮುಖಾಮುಖಿ ಮಾಡಲೇಬೇಕಿದೆ. ಅವರು ಆರಂಭದಲ್ಲಿ ಒಂದು ಮಾತು ಹೇಳಿದ್ದರು: ದಲಿತರ ಗುಡಿಸಲಿನಲ್ಲಿ ಹೋರಾಟದ ಹಣತೆಯನ್ನು ಹಚ್ಚಿದ್ದೇನೆ, ಅದನ್ನು ಆರದಂತೆ ಕಾಪಾಡಿಕೊಳ್ಳಿ. ಮತ್ತು ತಮ್ಮ ಹೋರಾಟದ ಮುಂದಿನ ಘಟ್ಟದಲ್ಲಿ ದಲಿತ ಬಹುಜನ ಸಮಾಜಕ್ಕೆ ಸ್ಪಷ್ಟ ದಿಕ್ಕು ತೋರಿಸುತ್ತಾ ಅವರು ಹೇಳಿದ್ದು: ನನ್ನ ಧರ್ಮ ಬೌದ್ಧ ಧರ್ಮ, ನನ್ನ ವಾದ ಅಂಬೇಡ್ಕರ್ ವಾದ, ನನ್ನ ಪಕ್ಷ ಬಹುಜನ ಸಮಾಜ ಪಕ್ಷ, ನನ್ನ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್, ನನ್ನ ಸಮಾಜ ಬಹುಜನ ಸಮಾಜ. ಪ್ರಜ್ಞಾವಂತ ಯುವಕರೇ, ಇಲ್ಲಿ ಒಮ್ಮೆ ಅಂತರಾವಲೋಕನ ಮಾಡಿಕೊಳ್ಳಿ. ಸಾಮಾನ್ಯವಾಗಿ ಕಾಂಗ್ರೆಸ್, ಬಿಜೆಪಿ ಮತ್ತು ಇನ್ನಿತರ ಮನುವಾದಿ ರಾಜಕೀಯ ಪಕ್ಷಗಳಲ್ಲಿರುವವರು, ಆ ಪಕ್ಷದ ಪರವಾಗಿರುವ ದಲಿತ ಸಂಘಟನೆಗಳವರು ಇನ್ನೂ ಹಿಂದೂ ಧರ್ಮ ಅಂದ್ರೆ ಅರ್ಥಾತ್ ಬ್ರಾಹ್ಮಣ ಧರ್ಮದ ಇಕ್ಕಲದ ತೆಕ್ಕೆಗಳಲ್ಲೇ ಇರುವವರು, ಕೇವಲ ಉಪಜಾತಿ ಒಳಜಾತಿ ಎಂಬ ರೋಗಗ್ರಸ್ತ ಮನಸ್ಥಿತಿಯಿಂದ ಕಚ್ಚಾಡುವವರು ಯಾವಾಗಲೂ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಹೋರಾಟದ ಹಣತೆಯ ಕೇವಲ ಮೊದಲ ನುಡಿಯನ್ನು ಮಾತ್ರ ಭಾವುಕರಾಗಿ ಹಂಚಿಕೊಳ್ಳುತ್ತಾರೆ. ಆದರೆ ಅವರ ಎರಡನೆಯ ನುಡಿಯನ್ನು ಹಂಚಿಕೊಳ್ಳಲು ಇವರು ಹಿಂಜರಿಯುತ್ತಾರೆ, ಭಯಪಡುತ್ತಾರೆ, ಜಾಣ ಕುರುಡರಾಗುತ್ತಾರೆ. ಯಾಕೆ ಗೊತ್ತೇ? ಯಾಕೆಂದ್ರೆ ಎರಡನೆಯ ನುಡಿಯಲ್ಲಿ ಕೃಷ್ಣಪ್ಪನವರ ರಾಜಕೀಯ, ಧಾರ್ಮಿಕ ಮತ್ತು ಸಾಮಾಜಿಕ ಸಿದ್ಧಾಂತಗಳ ಸ್ಪಷ್ಟತೆ ಇದೆ.
ಆ ವಾದ ಈ ವಾದಗಳಲ್ಲಿ ಪಲ್ಟಿ ಹೊಡೆಯುತ್ತಿರುವವರಿಗೆ ಕೃಷ್ಣಪ್ಪನವರ ಅಂಬೇಡ್ಕರ್ ವಾದ ನುಂಗಲಾರದ ತುತ್ತು. ಕೇವಲ ಬೀದಿ ಹೋರಾಟಗಳಲ್ಲಿ ಎಲ್ಲದಕ್ಕೂ ಪರಿಹಾರ ಹುಡುಕುವವರಿಗೆ ರಾಜಕೀಯ ಅಧಿಕಾರ ಹಿಡಿಯಲು ಅವರು ಸ್ಥಾಪಿಸಿದ ಬಹುಜನ ಸಮಾಜ ಪಕ್ಷ ಬಿಎಸ್ಪಿಯ ಉಲ್ಲೇಖ ಕಂಟಕವಾಗಿ ಕಾಣುತ್ತದೆ. ಮೌಢ್ಯಗಳಲ್ಲೇ ಬದುಕುತ್ತಿರುವವರಿಗೆ ಅವರು ಆಯ್ಕೆ ಮಾಡಿಕೊಂಡ ಬೌದ್ಧ ಧರ್ಮದ ಹಾದಿ ಅಪಾಯಕಾರಿಯಾಗಿ ಕಾಣುತ್ತಿದೆ. ಶೋಷಿತ ದಲಿತ ಬಹುಜನ ಸಮಾಜಕ್ಕೊಂದು ಸ್ಪಷ್ಟ ದಿಟ್ಟ ವಿಮೋಚನೆಯ ದಾರಿ ತೋರಿಸಬಲ್ಲ, ಸರ್ವ ಸಮಸ್ಯೆಗಳಿಗೂ ಪರಿಹಾರ ನೀಡಬಲ್ಲ ಶಕ್ತಿ ಇರುವುದು ಕೃಷ್ಣಪ್ಪನವರ ಎರಡನೆಯ ವಾಕ್ಯದಲ್ಲಿ. ಪ್ರಭುತ್ವದ ಮೌನ ಸಮ್ಮತಿಯಿಂದ ನಡೆಯುವ ದೌರ್ಜನ್ಯಗಳನ್ನು ತಡೆಯಲು ದಲಿತರೇ ರಾಜ್ಯದ ಆಡಳಿತ ಯಂತ್ರವನ್ನ ನಿಯಂತ್ರಿಸಬೇಕು ಎಂದು ನಂಬಿದ್ದ ಕೃಷ್ಣಪ್ಪ 1994ರಲ್ಲಿ ಮಾನ್ಯವರ್ ಕಾಂಶಿರಾಮ್ ಅವರೊಂದಿಗೆ ಕೈಜೋಡಿಸಿ ಬಿಎಸ್ಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದರು. ಈ ಸತ್ಯವನ್ನ ಮುಚ್ಚಿಟ್ಟು ಕೃಷ್ಣಪ್ಪನವರನ್ನ ಕೇವಲ ಹೋರಾಟಗಾರರ ಚೌಕಟ್ಟಿಗೆ ಮಾತ್ರ ಸೀಮಿತಗೊಳಿಸುವ ಹುನ್ನಾರ ನಿರಂತರವಾಗಿ ನಡೆಯುತ್ತಿದೆ. ದಮನಿತರ ಆಶಾಕಿರಣವಾಗಿದ್ದ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ತಮ್ಮ 58ನೇ ವಯಸ್ಸಿನಲ್ಲಿ 1997ರ ಏಪ್ರಿಲ್ 30ರಂದು, ಕೆಲವು ದಾಖಲೆಗಳ ಪ್ರಕಾರ ಜೂನ್ 1ರಂದು ಧಾರವಾಡ ಜಿಲ್ಲೆಯ ಗದಗದಲ್ಲಿ ತೀವ್ರ ಹೃದಯಾಘಾತದಿಂದ ನಿಧನರಾದರು. ಸ್ನೇಹಿತರೆ, ಇಡೀ ರಾಜ್ಯದ ಲಕ್ಷಾಂತರ ಬಡವರಿಗೆ ಬಗರು ಹುಕ್ಕು ಮಡಿ ಭೂಮಿ ಒದಗಿಸಿಕೊಟ್ಟ 30 ವರ್ಷ ಪ್ರಾಧ್ಯಾಪಕರಾಗಿದ್ದ ಆ ಮಹಾನ್ ನಾಯಕ ಮೃತಪಟ್ಟಾಗ ಅವರ ದೇಹವನ್ನು ಮಣ್ಣು ಮಾಡಲು ಸ್ವಂತದೊಂದು ತುಂಡು ಭೂಮಿಯೂ ಇರಲಿಲ್ಲ. ಅಂತಿಮವಾಗಿ ಬೇರೊಬ್ಬರ ತೋಟದಲ್ಲಿ ಅಂತ್ಯಕ್ರಿಯೆ ನಡೆಯಿತು. ಇದು ಅವರ ಅಪ್ರತಿಮ ಪ್ರಾಮಾಣಿಕತೆ ಮತ್ತು ನಿಸ್ವಾರ್ಥತೆಗೆ ಸಾಕ್ಷಿ. ಅವರ ಮರಣದ ನಂತರ ದಲಿತ ಸಂಘರ್ಷ ಸಮಿತಿ ವೈಯಕ್ತಿಕ ಮತ್ತು ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿಂದ ಹರಿದು ಹಂಚಿಹೋಯಿತು ಎಂಬುದು ಚರಿತ್ರೆಯ ದುರಂತ. ಆದರೆ ಇಂದಿಗೂ ಸುಪ್ರೀಂ ಕೋರ್ಟ್ ಆದೇಶದಂತೆ ಒಳ ಮೀಸಲಾತಿ ಜಾರಿಗಾಗಿ ಬೀದಿಗಿಳಿದಿರುವ ದಲಿತ ಯುವಕರಿಗೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರೇ ಪ್ರೇರಣೆ. ಹರಿಹರದ ಹನಗವಾಡಿಯಲ್ಲಿ ಕುಸಿದು ಬಿದ್ದಿರುವ ಅವರ ಮನೆ ಇಂದು ಸ್ಮಾರಕವಾಗಲು ಕಾಯುತ್ತಿದೆ. ದಾವಣಗೆರೆ ವಿವಿಯಲ್ಲಿ ಅವರ ಹೆಸರಿನ ಅಧ್ಯಯನ ಪೀಠ ಮತ್ತು ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಸಿಗಬೇಕು ಎಂಬುದು ಇಂದಿನ ಯುವ ಜನತೆಯ ಗಟ್ಟಿ ಧ್ವನಿಯಾಗಿದೆ. ಅವರು ಹಚ್ಚಿದ ಹೋರಾಟದ ಹಣತೆ ಇಂದಿಗೂ ಉರಿಯುತ್ತಿದೆ. ಆದರೆ ಆ ಹಣತೆಯ ಬೆಳಕಿನಲ್ಲಿ ನಾವು ಯಾವ ಹಾದಿಯಲ್ಲಿ ನಡೆಯಬೇಕು ಎಂಬುದನ್ನ ಅವರ ಎರಡನೆಯ ನುಡಿ ಸ್ಪಷ್ಟಪಡಿಸಿದೆ. ಈ ವಾಸ್ತವವನ್ನ ಅರಿತುಕೊಳ್ಳುವುದೇ ನಾವು ಅವರಿಗೆ ನೀಡುವ ನಿಜವಾದ ಗೌರವವಾಗಿದೆ. ಧೈರ್ಯವಂತರು ಮತ್ತು ಸ್ವಾಭಿಮಾನಿಗಳು ಈ ಸತ್ಯವನ್ನ ಒಪ್ಪಿಕೊಳ್ಳುತ್ತಾರೆ. ಈ ವಿಡಿಯೋವನ್ನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಇದು ನಮ್ಮ ಚರಿತ್ರೆ, ಇದನ್ನು ನಾವೇ ಉಳಿಸಿಕೊಳ್ಳಬೇಕು. ಧನ್ಯವಾದಗಳು. ಜೈ ಭೀಮ್.